ಮನೆ ಬಾಗಿಲಿಗೆ ಸರ್ಕಾರ ಇರಲಿ ನಿಮ್ಮ ಸಹಕಾರ. ಅನಾರೋಗ್ಯದ ನಡುವೆಯೂ ಜನ ಸೇವೆಗೆ ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೈಗೆ ಡ್ರಿಪ್ಸ್ ಹಾಕಿಕೊಂಡು ಜನಸ್ಪಂದನದಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಪೂರ್ವದಲ್ಲಿ ಜನಸ್ಪಂದನ ಸಭೆ ನಡೀತಾ ಇದೆ. ಯಲಹಂಕದ ಬಳಿಕ ಬೆಂಗಳೂರಿನ ಪೂರ್ವದಲ್ಲಿ ಜನಸ್ಪಂದನ ಸಭೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನಸ್ಪಂದನ ಸಭೆ ಮಾಡಿರೋದೇ ಜನರು ತಮ್ಮ ಸಮಸ್ಯೆಗಳನ್ನ, ತಮ್ಮ ಅಹವಾಲುಗಳನ್ನ ನೇರವಾಗಿ ಹೇಳ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈ ಜನಸ್ಪಂದನ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಎನ್ನುವ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಹೊತ್ತೊಯ್ಯೋಣ ಬಂಧುಗಳೇ. ಬೆಂಗಳೂರು ಮತ್ತೆ ಉದ್ಯಾನ ನಗರಿಯಾಗಿ ತಂಪಾದ ವಾತಾವರಣದಿಂದ ನಳನಳಿಸಲಿ ಎನ್ನುವಂತಹ ಇರಾದೆ. ಸಹಕಾರ ಜನಸ್ಪಂದನ ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಪೂರ್ವ ವಲಯದಲ್ಲಿ, ಅದೇ ಹೆಬ್ಬಾಳ, ಶಿವಾಜಿನಗರ, ಪುಲಕೇಶಿ ನಗರ ಕ್ಷೇತ್ರದಲ್ಲಿ ನಡೀತಾ ಇದೆ. ಬೆಂಗಳೂರಿನ ಸೇಂಟ್ ಜಾನ್ಸ್ ರಸ್ತೆಯ ಆರ್ಬಿಎ ಎನ್ಎಂಎಸ್ ಹೈಸ್ಕೂಲ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆರಂಭ ಆಗಿದ್ದು, ಜ್ವರದಿಂದ ಬಳಲ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನಾರೋಗ್ಯದ ನಡುವೆಯೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಕೈಗೆ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದಾರೆ, ಕ್ಯಾನುಲ್ಲಾ ಇದೆ ಕೈಗೆ, ಗಮನಿಸ್ತಾ ಇದ್ದೀರಾ. ರೆಸ್ಟ್ ಮಾಡಬೇಕಾಗಿತ್ತು, ಆದ್ರೆ ರೆಸ್ಟ್ ಅವಶ್ಯಕತೆ ಇಲ್ಲ. ಜನರ ಸಮಸ್ಯೆಯನ್ನ ನಾನು ಆಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವೆಟರ್ ಹಾಗೂ ಮಾಸ್ಕ್ ಅನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಮೊದಲ ಹಂತದ ಕೊನೆಯ ದಿನದ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಹಸಿರು ರಕ್ಷಕ ಆಪ್ ಲೋಕಾರ್ಪಣೆ ಕೂಡ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕರಾದಂತಹ ಎಸಿ ಶ್ರೀನಿವಾಸ್, ರಿಜ್ವಾನ್ ಹರ್ಷದ್, ಸಚಿವರಾದಂತಹ ಭೈರತಿ ಸುರೇಶ್ ಕೂಡ ಸಾಥನ್ನ ನೀಡಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ರೈತರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ತಮ್ಮ ಸಮಸ್ಯೆ ಏನು, ಅದನ್ನ ಹೇಗೆ ಬಗೆಹರಿಸಬಹುದು ಅನ್ನೋದಕ್ಕೆ ಅಂತಾನೆ ಈ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಲಾಗಿದೆ. ಎಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಅವರ ಸಮಸ್ಯೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆಯೂ ಕೂಡ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಧ್ವನಿ ಎತ್ತಿದ್ದಾರೆ. ಸ್ಥಳೀಯ ಮುಸ್ಲಿಂ ಮಹಿಳೆಯರಿಂದ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಾಗಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಪ್ರಕರಣ ಡಿಸಿಎಂಗೆ ಮನವಿಯನ್ನ ಮಾಡಲಾಗಿದೆ. ತಪ್ಪೇ ಮಾಡದಂತಹ ಕೆಲವು ಯುವಕರನ್ನ ಬಂಧಿಸಲಾಗಿದೆ. ದಯಮಾಡಿ ನಮ್ಮ ಮನೆಯ ಮಗನನ್ನ ಬಿಡಿಸ್ಕೊಡಿ ಅಂತ ಕೆಲ ಮುಸ್ಲಿಂ ಮಹಿಳೆಯರು ಅವರ ಮನವಿಯನ್ನ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ನೀಡಿರುವಂತದ್ದು.